ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹಾಯ್ ಫ್ರೆಂಡ್ಸ್, ನಾನು ಇವತ್ತೊಂದು ಕುಕ್ಕಿಂಗ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಚಕ್ಲಿ ಮಾಡೋ ರೆಸಿಪಿ. ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಹಸಿಟ್ಟನ್ನೆಲ್ಲ ರೆಡಿ ಇಟ್ಕೊಂಡು ರೆಡಿ ಮಾಡಿಟ್ಟಿದ್ದಾರೆ. ಇವಾಗ ಸೋಂಪನ್ನ ಹಾಕ್ತಾಯಿದ್ದಾರೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಇವರು 1 kg ಅಕ್ಕಿ ಹಿಟ್ಟಿಗೆ 1/4 kg ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಪಪ್ಪು, ಸ್ವಲ್ಪ ಜೀರಿಗೆ ಮತ್ತು ಹೆಸರುಬೇಳೆ ತೊಗೊಂಡಿದ್ದಾರೆ. ಎಲ್ಲನೂ ಫ್ರೈ ಮಾಡಿಕೊಂಡು ಕೆಂಬಾರವಾಗಿ ಹುರ್ಕೊಂಡು ಚೆನ್ನಾಗಿ ಆಮೇಲೆ ಮಿಷಿನ್ಗೆ ಹಾಕ್ಸಿದ್ದಾರೆ. ಇವಾಗ ನೋಡ್ಬೋದು ನೀವು ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದಾರೆ. ಖಾರ ಬಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೆಲವರು ಖಾರ ತುಂಬ ತಿಂತಾರೆ, ಕೆಲವರು ಖಾರ ತುಂಬ ಕಮ್ಮಿ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಈಗ ಇದೆರಡು ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ಸೋಂಪು, ಖಾರದ ಪುಡಿ, ಉಪ್ಪು ಹಾಕಿದ್ದೀವಲ್ಲ, ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕಾಯ್ದಿರೋ ಎಣ್ಣೆನ ಈ ರೀತಿಯಾಗಿ ಹಾಕ್ಕೋಬೇಕು. ನೋಡಿ, ಎಣ್ಣೆ ಹಾಕಿದ ತಕ್ಷಣ ಆ ಥರ ಬುರುಗು ಬಂದರೆ ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಅಂತ. ಎಣ್ಣೆ ಹಾಕೋದಕ್ಕೆ ಏನಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಎಣ್ಣೆನ ಹಾಕ್ತೀವಿ. ಎಣ್ಣೆ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಅಷ್ಟೊಂದು ಗಟ್ಟಿಯಾಗಿರಬಾರ್ದು, ಅಷ್ಟೊಂದು ತೆಳ್ಳಗೂ ಇಡಬಾರ್ದು, ಮೀಡಿಯಮಾಗಿ ಕಲಿಸ್ಕೋಬೇಕು. ನೀರನ್ನ ನೋಡ್ಕೊಂಡು ಹಾಕ್ಕೋಬೇಕು, ಇಲ್ಲ ನೀರು ಜಾಸ್ತಿ ಹಾಕೋದ್ರೆ ಚೆನ್ನಾಗಿ ಬರೋಲ್ಲ, ಆಮೇಲೆ ತುಂಬ ತೆಳ್ಳಗೆ ಹೋಗ್ಬಿಡುತ್ತೆ. ಆಮೇಲೆ ಮತ್ತೆ ನಾವು ಹಸಿಟ್ಟನ್ನ ಹಾಕ್ತಾನೆ ಇರಬೇಕಾಗತ್ತೆ. ಅದಕ್ಕೋಸ್ಕರ ನೀರನ್ನ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೊಂಡು ಇಷ್ಟಿಷ್ಟೇ ನೀರು ಹಾಕ್ಕೊಂಡು ಕಲಿಸ್ಕೊಂಬಂದಾಗ ಈ ಥರ ಅದಕ್ಕೆ ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಇರಬಾರ್ದು. ಆಮೇಲೆ ಗಟ್ಟಿ ಇತ್ತು ಅಂದರೆ ಆಮೇಲೆ ನಮಗೆ ಚಕ್ಲಿ ಒತ್ತಬೇಕಾದ್ರೆ ಆಗೋದಿಲ್ಲ. ಇಲ್ಲಿ ನೋಡಿ, ಆಲ್ರೆಡಿ ಎಣ್ಣೆನ ರೆಡಿಯಾಗಿ ಇಟ್ಕೊಂಡಿದ್ದಾರೆ. ಈ ಕಡೆ ಎಣ್ಣೆ ಕಾಯೋ ಅಷ್ಟರಲ್ಲಿ ಈ ಚಕ್ಲಿ ಒಳಗೆ ಹಾಕ್ಕೊಂಡಿದ್ದನ್ನು ಒತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಬಂದು ಆಯಿಲ್ ಪೇಪರ್ಸ್ ಇರುತ್ತಲ್ಲ, ಅದನ್ನೇ ಪೀಸಾಗಿ ನೀಟಾಗಿ ಕಟ್ ಮಾಡಿಕೊಂಡು ಅದರ ಮೇಲೆ ಒತ್ಕೊಂಡ್ರೆ ನೀಟಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದ್ರ ಮೇಲೆ ಒತ್ತುತ್ತಾ ಇರೋದು. ಯಾಕಂದರೆ ಎಣ್ಣೆಗೆ ಬಿಡಬೇಕಾದ್ರೆ ನಮಗೆ ಈಸಿಯಾಗಿ ಬಿಡ್ಬೋದಲ್ವ ನಾವು, ಅದಕ್ಕೋಸ್ಕರ. ಇಲ್ಲಾಂದರೆ ಪ್ಲೇಟ್ ಮೇಲೆ ಹಾಕ್ಕೊಂಡು ಒತ್ಕೊತೀವಿ ಅಂದರೂ ಅದು ಚೆನ್ನಾಗಿರುತ್ತೆ. ಪ್ಲೇಟ್ ಮೇಲೂ ಕೂಡ ಹಾಕೋಬೋದು. ಆಯಿಲ್ ಪೇಪರ್ ಆಗಿರೋದ್ರಿಂದ ಈಸಿಯಾಗಿ ಎತ್ತೋದಕ್ಕೆ ನಮಗೆ ಸುಲಭವಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ತೊಗೊಂಡಿದ್ದೇವೆ ನಾವು. ಕೆಲವರು ಪ್ಲಾಸ್ಟಿಕ್ ಒರಳನ್ನು ಯೂಸ್ ಮಾಡ್ತಾರೆ. ನಮ್ಮ ಮನೇಲಿ ಇದಿರೋದ್ರಿಂದ ನಾವು ಇದನ್ನೇ ಯೂಸ್ ಮಾಡ್ಕೊಂಡು ಇದರಲ್ಲೇ ಮಾಡ್ತೀವಿ. ಒಂದೊಂದ್ಸಲ ಸ್ಟಾರ್ಟಿಂಗಲ್ಲಿ ಬರೋಲ್ಲ, ಆಮೇಲೆ ಹೋಗ್ತಾ ಬರುತ್ತೆ. ಇವರೇನಂದರೆ ಇದು ಪೌಡರ್ ಮಾಡಿ ಇಟ್ಕೊಂಡಿದ್ರೆ ಯಾವಾಗ ಬೇಕಂದರೆ ಅವಾಗ ಮಾಡ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಪಪ್ಪು, ಸ್ವಲ್ಪ ಜೀರಿಗೆ ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ಫ್ರೈ ಮಾಡಿಕೊಂಡು ಕೆಂಬಾರವಾಗಿ ಎಲ್ಲನೂ ಇದು ಮಾಡಿಕೊಂಡು ಹಸಿಟ್ಟು ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಯಾವಾಗ ಬೇಕಾದರೆ ಆವಾಗ ಮಾಡ್ಕೋಬೋದಲ್ಲ. ಈ ಥರ ಉಪ್ಪು, ಖಾರ, ಆಯಿಲ್ ಎಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ನೀಟಾಗಿ ಮಾಡ್ಕೋಬೋದು. ಕೆಲ್ಸಕ್ಕೆ ಹೋಗೋರ್ಗಾದರೆ ಇದು ತುಂಬ ಈಸಿ ಆಗುತ್ತೆ. ಈ ಥರ ಪೌಡ್ರ್ ಇದ್ದರೆ ಆರಾಮಾಗಿ ಮಾಡ್ಕೋಬೋದಲ್ಲ ಮನೇಲಿ, ಯಾವಾಗ ಬೇಕಂದರೂ ಆವಾಗ. ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು, ಆಲ್ರೆಡಿ ರೆಡಿಯಾಗಿದೆ. ಇದು ಎಣ್ಣೆಗೆ ಚೆನ್ನಾಗಿ ಕಾಯ್ದಿದೆ. ನೋಡಿ, ಎಣ್ಣೆಗೆ ಹಾಕಿದ ತಕ್ಷಣ ಈ ಥರ ಮೇಲ್ಗಡೆ ತೇಲ್ಕೊಂಬಂತು ಅಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ. ಎಣ್ಣೆ ಕಾಯೋಕ್ಕಿಂತ ಮುಂಚೆ ಹಾಕಿದ್ವಿ ಅಂದರೆ ನೀಟಾಗಿ ಬರೋದಿಲ್ಲ ಅದು. ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ನೋಡಿ, ಇವಾಗ ಚಕ್ಲಿ ಆಲ್ಮೋಸ್ಟ್ ಅಲ್ಲಿ ರೆಡಿ ಆಗ್ತಾಯಿದೆ. ನೋಡಿ, ಈ ಥರ ಬಂದಿದೆ ಮೇಲ್ಗಡೆ ಎಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ ಚಕ್ಲಿ ರೆಡಿಯಾಗಿದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.